ನಮಸ್ಕಾರ. ಕಿರಿಕೀರ್ತಿ ಅಂತ PUC ಎಕ್ಸಾಮ್ ನಡೀತಾ ಇದೆಯಲ್ಲ, ಆ ಕಾರಣಕ್ಕೆ 2 ದಿನ ಕರ್ನಾಟಕದಲ್ಲಿ ವಾಟ್ಸಪ್ನ ಬ್ಯಾನ್ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಕೆಲವರು ಕೇಳ್ತಿದ್ದಾರಂತೆ. ಚೆನ್ನಾಗಿದೆ ಯೋಚನೆ, ತುಂಬ ಚೆನ್ನಾಗಿದೆ. ಪರೀಕ್ಷೆ ನಮಗೆ ಸರಿಯಾಗಿ ನಡ್ಸೋಕ್ಕಾಗಲ್ಲ, ಹಂಗಾಗ್ಬಿಟ್ಟು ವಾಟ್ಸಪ್ನ ಬ್ಯಾನ್ ಮಾಡಿಬಿಡಿ. ಚೆನ್ನಾಗಿದೆ. ಈ ಥರ ಸಿಕ್ಕಾಪಟ್ಟೆ ಪರೀಕ್ಷೆಗಳು ನಡೆಯುತ್ತೆ ವರ್ಷ ಪೂರ್ತಿ. ಪ್ರತಿ ಪರೀಕ್ಷೆ ಟೈಮ್ನಲ್ಲೂ ವಾಟ್ಸಪ್ ಬ್ಯಾನ್ ಮಾಡಿ. ಒಳ್ಳೆ ಐಡಿಯಾ. ನಮಗೆ ನೆಟ್ಟಗೆ ಪರೀಕ್ಷೆ ನಡೆಸೋಕ್ಕಾಗಲ್ಲ, ಅದಕ್ಕೆ ನಾವು ವಾಟ್ಸಪ್ ಬ್ಯಾನ್ ಮಾಡಿಬಿಡ್ತೀವಿ. ಇಂಡಿಯಾ ಟೀಮು ಕ್ರಿಕೆಟಲ್ಲಿ ಸರಿಯಾಗಿ ಆಡ್ತಾ ಇಲ್ಲ, ನಾವು ಟೀಮ್ ಹೆಂಗೆ ಸರಿ ಮಾಡೋದು ಅಂತ ಯೋಚನೆ ಮಾಡಲ್ಲ, ಇಂಡಿಯಾದಲ್ಲಿ ಕ್ರಿಕೆಟ್ನ ಬ್ಯಾನ್ ಮಾಡಿಬಿಡ್ತೀವಿ. ಬಿಸಿ ಊಟ ಎಲ್ಲ ಕಡೆ ರಾಜ್ಯಾದ್ಯಂತ ಬಿಸಿ ಊಟ ಯೋಜನೆ ಇದೆ. ಎಲ್ಲೋ ಒಂದು ಕಡೆ ಒಂದು 60-70 ಮಕ್ಕಳು ಬಿಸಿ ಊಟದಲ್ಲಿ ಏನೋ ಬಿದ್ದು ತಿಂದು ವಾಂತಿ ಮಾಡಿಕೊಂಡ್ರು. ಅಲ್ಲಿ ಮತ್ತೊಂದು ಸಲ ಹಂಗೆ ಆಗದೇ ಇರೋ ಥರ ತಡೆಯೋದು ಹೆಂಗೆ ಅಂತ ಯೋಚನೆ ಮಾಡೋ ಬದಲು ಕರ್ನಾಟಕದಲ್ಲಿ ಬಿಸಿ ಊಟನ ಬ್ಯಾನ್ ಮಾಡಿಬಿಡೋಣ. ಕರ್ನಾಟಕದಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಮದುವೆ ಆಗ್ತಾರೆ. ಅದರಲ್ಲಿ ಒಂದು 100 ಕೇಸು ಅಥವಾ 1000 ಕೇಸು ಡಿವೋರ್ಸ್ ಆಗ್ಬೋದು. ಅಯ್ಯೋ, ಮದುವೆ ಆದರೆ ತಾನೇ ಡಿವೋರ್ಸ್ ಆಗೋದು, ಮದುವೆನೇ ಬ್ಯಾನ್ ಮಾಡಿಬಿಡೋಣ. ಹೆಂಗೆ ಐಡಿಯಾ? ಚೆನ್ನಾಗಿದೆ. ಇನ್ನೊಂದು ಭಾಳ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಬುದ್ಧಿಮತ್ತೆ. ಅದ್ಭುತ. ವಾಟ್ಸಪ್ ಬ್ಯಾನ್ ಮಾಡಿಬಿಡ್ತೀರಾ? ವಾಟ್ಸಪ್ ಒಂದೇ ಇರೋದು ಅಲ್ವಾ? ಫೇಸ್ಬುಕ್ ಮೆಸೆಂಜರ್ ಅದರಲ್ಲೂ ಮಾಡ್ಬೋದು, ಅದನ್ನೂ ಬ್ಯಾನ್ ಮಾಡಿ. ವಿಚಾಟ್ ಅದರಲ್ಲಿ ಮಾಡ್ಬೋದು, ಅದನ್ನೂ ಬ್ಯಾನ್ ಮಾಡಿ. ಹೈಕ್ ಅದರಲ್ಲಿ ಮಾಡ್ಬೋದು, ಅದನ್ನೂ ಬ್ಯಾನ್ ಮಾಡಿ. ಹೀಗೆ ಏನೇನೇನೇನೇನೇನೋ ಅಪ್ಲಿಕೇಶನ್ಸ್ ಇದೆ, ಅದನ್ನೆಲ್ಲ ಬ್ಯಾನ್ ಮಾಡಿಬಿಡಿ. ಎಲ್ಲ ಬ್ಯಾನ್ ಆದಮೇಲೆ ಶೇರ್ ಇಟ್ ಅಂತ ಒಂದಿರುತ್ತೆ, ಅದರಲ್ಲಿ ತೊಗೊಂಡು ಪಟ್ 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 ಅಂತ ಅವ್ರು ಇವ್ರಿಗೆ ಕಳಿಸಿ, ಇವ್ರು ಅವ್ರಿಗೆ ಕಳಿಸಿ, ಅವ್ರು ಇವ್ರಿಗೆ ಕಳಿಸಿ ಮಾಡೋ ಚಾನ್ಸಸ್ ಇದೆ. ಹಾಗಾಗಿ ಶೇರ್ ಇಟ್ನ ಬ್ಯಾನ್ ಮಾಡಿಬಿಡಿ. ಇದು ಇದೆಯಲ್ಲ, ಶೇರ್ ಇಟ್ ಬ್ಯಾನ್ ಮಾಡಿಬಿಟ್ರೆ ಬ್ಲೂಟೂತಲ್ಲಿ ಕಳಿಸೋಕ್ಕೂ ಅವಕಾಶ ಇದೆ. ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ಕಳಿಸ್ಬೋದು. ಬ್ಲೂಟೂತ್ ಬ್ಯಾನ್ ಮಾಡಿ. ಕರೆಕ್ಟ್. ಬ್ಲೂಟೂತ್ ಬ್ಯಾನ್ ಮಾಡೋಕ್ಕಾಗಲ್ಲ ಸಪ್ರೇಟಾಗಿ, ಅದಕ್ಕೇನು ಮಾಡೋಣ, ಅವತ್ತು ಮೊಬೈಲೇ ಬ್ಯಾನ್ ಮಾಡಿಬಿಡೋಣ. ಹೆಂಗೆ ಐಡಿಯಾ? ಸೂಪರ್. ಏನಕ್ಕೆ? PUC ಎಕ್ಸಾಮ್ ನಮ್ಮ ನೆಟ್ಟಿಗೆ ನಡ್ಸೋಕ್ಕಾಯ್ತಾ ಇಲ್ಲ, ಅದಕ್ಕೆ ನಾವು ಅವತ್ತು ಮೊಬೈಲೇ ಬ್ಯಾನ್ ಮಾಡಿಬಿಡೋಣ. ಎಕ್ಸಾಮು. ಆಮೇಲೆ ನೆಕ್ಸ್ಟು ಮೊಬೈಲ್ ಬ್ಯಾನ್ ಆಗ್ಬಿಡುತ್ತೆ. ಯಾರಾದರೂ ಜೆರಾಕ್ಸ್ ಮಾಡಿಬಿಟ್ಟು ಹಂಚ್ಬಿಟ್ರೆ ಅವತ್ತಿನ ದಿನ 2 ದಿನ ಜೆರಾಕ್ಸ್ ಬ್ಯಾನ್ ಕರ್ನಾಟಕದಲ್ಲಿ. ಹೆಂಗೆ ಐಡಿಯಾ? ಸೂಪರ್. ಹಂಗೂ ಹಿಂಗೂ ಯಾರೋ ಮನೇಲೇ ಪ್ರಿಂಟರ್ ಇರುತ್ತೆ, ಸ್ಕ್ಯಾನರ್ ಇರುತ್ತೆ, ಜೆರಾಕ್ಸ್ ಇರುತ್ತೆ, ಆ ಥರದ್ದೇನಾದರೂ ಮಾಡಿಬಿಟ್ಟು ಅದನ್ನು ಎಲ್ಲೆಲ್ಲಿಗೋ ಸಾಗಿಸೋ ಸಾಧ್ಯತೆ ಇರುತ್ತೆ. ಅವಾಗೇನು ಮಾಡಬೇಕು? ಕಾರುಗಳಲ್ಲಿ ಸಾಗಿಸ್ಬೋದು. ಹಾಗಾಗಿ ಕಾರುಗಳನ್ನು ಬ್ಯಾನ್. ಹೌದು, ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಯಾರಾದರೂ ಕೊಟ್ಬಿಟ್ಟು ಬಂದುಬಿಟ್ರೆ ಟ್ಯಾಕ್ಸಿಗಳು ಬ್ಯಾನ್. ಬಸ್ಸಲ್ಲಿ ಹೋಗ್ಬಿಟ್ರೆ ಬಸ್ಸು ಬ್ಯಾನ್. ಬೈಕ್ ಇರಲ್ವಾ, ಬೈಕಲ್ಲಿ ಹೋಗ್ಬಿಡ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ. ನಾವು PUC ಎಕ್ಸಾಮ್ ಸರಿಯಾಗಿ ನಡ್ಸೋಕೆ ಆಗ್ತಾ ಇಲ್ಲ, ಆ ಕಾರಣಕ್ಕೆ ಬೈಕಲ್ಲಿ ಓಡಾಡೋದು ಬ್ಯಾನ್. ಹೆಂಗಪ್ಪ ಕತೆ? ಹಿಂಗಿದೆ ಸದ್ಯಕ್ಕೆ ಪ್ರಸ್ತುತ ಪರಿಸ್ಥಿತಿ. ಇವ್ರುಗಳಿಗೆ ಎಕ್ಸಾಮ್ ಸರಿಯಾಗಿ ನಡ್ಸೋಕೆ ಆಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇದೆ. ಇವ್ರು ಇವಾಗ ಆ ಎಕ್ಸಾಮ್ನ ಸಕ್ಸಸ್ಫುಲ್ ಆಗಿ ನಡೆಸಬೇಕು ಅಂತ ವಾಟ್ಸಪ್ನ ಬ್ಯಾನ್ ಮಾಡೋಕೆ ಹೊರಟಿದ್ದಾರಂತೆ 2 ದಿನ. KS ಎಕ್ಸಾಮು, IAS ಎಕ್ಸಾಮು, PUC ಎಕ್ಸಾಮು, SLC ಎಕ್ಸಾಮು, ಆ ಬೋರ್ಡ್ ಎಕ್ಸಾಮು, CBSE ಎಕ್ಸಾಮು, ಇನ್ನೊಂದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮು, ಬ್ಯಾಂಕಿಂಗ್ ಎಕ್ಸಾಮು, ಹಿಂಗೆ ವರ್ಷ ಪೂರ್ತಿ ಎಕ್ಸಾಮ್ ನಡೀತಾ ಇರುತ್ತೆ. ಪರ್ಮನೆಂಟಾಗಿ ಬ್ಯಾನ್ ಮಾಡಿಬಿಡ್ರಪ್ಪ ಅತ್ಲಾಗ ಗೋಲಿ. ಬೆಸ್ಟ್ ಐಡಿಯಾ. ನಿಮಗೆ ಪರೀಕ್ಷೆ ನಡ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ನಂಟಿರೋ ಏನೇನಿದೆ ಎಲ್ಲ ಬ್ಯಾನ್ ಮಾಡಾಕ್ಬಿಡಿ, ಯಾವುದನ್ನೂ ಬಿಡಬೇಡಿ. ಇದು ಚಂದಕ್ಕೊಂದು ಶಿಕ್ಷಣ ಸಚಿವರು, ಅದಕ್ಕೆ ಚಂದಕ್ಕೊಂದು PU ಮಂಡಳಿ. ನಮಸ್ಕಾರ ಕಣ್ರಪ್ಪ ನಿಮಗೆ. ವಾಟ್ಸಪ್ ಬ್ಯಾನ್ ಆದಮೇಲೆ ಒಂಚೂರು ಹೇಳಿ, ಏನು ಮಾಡೋಕ್ಕಾಗುತ್ತೆ? ತಿಳ್ಕೊಂಡು ಬೇರೆ ಯಾವುದಾನ ಅಪ್ಲಿಕೇಶನಲ್ಲಿ ಚಾಟ್ ಮಾಡೋದೋ ಮೆಸೇಜ್ ಕಳಿಸೋದೋ ಮಾಡ್ಕೋತೀವಿ. ನಮಸ್ಕಾರ. ಥ್ಯಾಂಕ್ಸ್. ಧನ್ಯವಾದಗಳು.